ಸುಜಾತಾ ಭಟ್ ಕೂಡ ತಮ್ಮ ಮಾತುಗಳಲ್ಲಿ ಲಿವಿನ್ನಲ್ಲಿ ಇದ್ದೆ ಅಂತ ಹೇಳಿದ್ರು. ಪ್ರಭಾಕರ್ ಬಾಳಿಗ ಜೊತೆ ಇವರು ರಿಪ್ಪನ್ಪೇಟೆಯಲ್ಲಿ ಇದ್ದರು ಅನ್ನೋದಕ್ಕೆ ಸಾಕ್ಷಿನ ನಿಮ್ಮ ಮುಂದೆ ನಾವು ತೋರಿಸ್ತಾ ಇದ್ದೀವಿ. ಇವರು ಹೇಳ್ತಾರೆ 2003ರಲ್ಲಿ ನಾನು ಸ್ಟೆನೋಗ್ರಾಫರ್ ಆಗಿ ಕೋಲ್ಕತ್ತಾದಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತ. ಹಾಗಾದ್ರೆ ಇಲ್ಲಿ ಹೇಗೆ ಬಂದ್ರು? ಇಲ್ಲಿ ಇವರು ಪ್ರಭಾಕರ್ ಬಾಳಿಗ ಜೊತೆ ಇದ್ದಾರೆ, ಲಿವಿನ್ನಲ್ಲಿ ಬದುಕ್ತಾ ಇದ್ರೆ ಸ್ಟೆನೋಗ್ರಾಫರ್ ಆಗಿ CBI-ನಲ್ಲಿ ಕೋಲ್ಕತ್ತಾದಲ್ಲಿ ಅದೇ ವರ್ಷ ಕೆಲಸ ಮಾಡ್ತಾ ಇರೋದಕ್ಕೆ ಹೇಗೆ ಸಾಧ್ಯ? 2004ರಲ್ಲಿ ನಾನು VRL ತಗೊಂಡು ಬೆಂಗಳೂರಿಗೆ ಬಂದೆ ಅಂತ ಹೇಳಿದ್ರು. 2005ರವರೆಗೆ ಪ್ರಭಾಕರ್ ಬಾಳಿಗ ಜೊತೆ ಲಿವಿನ್ನಲ್ಲಿ ಇದ್ದಿದ್ದಕ್ಕೆ ಸಾಕ್ಷಿಯೂ ಇದೆ. 1999ರಿಂದ 2005ರವರೆಗೆ ಇದೇ ಸುಜಾತಾ ಭಟ್ ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ ಇದ್ದರು ಅನ್ನೋದಕ್ಕೆ ಸಾಕ್ಷಿಗಳಿವೆ. ಜೊತೆಗೆ ಅವರ ಭಾವ ರಿಪ್ಪನ್ಪೇಟೆಯಲ್ಲಿದ್ದೀನಿ, ನಾನು ಮದುವೆಯಾಗಿದ್ದೀನಿ ಅಂತ ಫೋನ್ ಮಾಡಿ ಹೇಳಿದ್ಲು ಸುಜಾತಾ ಅಂತ ಸಂದರ್ಶನದಲ್ಲಿ ಹೇಳಿದ್ದನ್ನ ನೀವಿಲ್ಲಿ ನೆನಪಿಸ್ಕೊಳ್ಬಹುದು. 2ರ ಲಿಂಕ್ ನಿಮಗೆ ಖಂಡಿತ ಸಿಗತ್ತೆ. ಅಸಲಿಗೆ ಸುಜಾತಾ ಭಟ್ ಪ್ರಭಾಕರ್ ಬಾಳಿಗ ಜೊತೆ 2005ರವರೆಗೆ ಲಿವಿನ್ನಲ್ಲಿ ಇದ್ರು. ಇದನ್ನ ಇಡೀ ರಿಪ್ಪನ್ಪೇಟೆಯೇ ಸಾಕ್ಷಿಯಾಗಿ ನೋಡಿದೆ. ಲಿವಿನ್ನಲ್ಲಿದ್ದ ಪ್ರಭಾಕರ್ ಬಾಳಿಗ ಮನೆ ಈಗ ಪಾಳು ಕೊಂಪೆ ಆಗಿದೆ. ಪ್ರಭಾಕರ್ ಬಾಳಿಗ ಜೊತೆ ಸುಜಾತಾ ಭಟ್ ಈ ಮನೆಯಲ್ಲಿ ಇದ್ದದ್ದನ್ನ ಕಂಡವರಿದ್ದಾರೆ.